ಈಗಷ್ಟೇ ಒಂದು ಸುದ್ದಿ ಬರ್ತಾ ಇದೆ. ವಿಬಿಜಿ ರಾಮ್ಜಿ ಕಾಯ್ದೆ ವಿಚಾರದಲ್ಲಿ ಏನು ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ, ವಿರುದ್ಧ ನಿರ್ಣಯವನ್ನ ಈಗ ತೆಗೆದುಕೊಳ್ಳಲಾಗಿದೆ. ನಿರ್ಣಯ ಅಂಗೀಕರಿಸುವಂತೆ ಸಿಎಂ ಸಿದ್ದರಾಮಯ್ಯ ಮನವಿಯನ್ನ ಮಾಡಿಕೊಂಡಿದ್ದಾರೆ. ವಿಪಕ್ಷಗಳ ಸಭಾತ್ಯಾಗ ಬಳಿಕ ನಿರ್ಣಯ ಪಾಸ್ ಆಗಿದೆ. ಮಾಡಿಕೊಳ್ಳಬೇಕು 136 140 ಇರಬೇಕಾದ್ರೆ ನಾಳೆ ರಾಷ್ಟ್ರಪತಿ ಮತ್ತು ಕೇಂದ್ರ ಸರ್ಕಾರಕ್ಕೆ ನಿರ್ಣಯ ಪ್ರತಿಯನ್ನು ರವಾನೆ ಮಾಡ್ತಾರೆ. ವಿಬಿಜಿ ರಾಮ್ಜಿ ಕಾಯ್ದೆ ವಿರುದ್ಧ ನಿರ್ಣಯವನ್ನ ಅಂಗೀಕಾರವನ್ನ ತೆಗೆದುಕೊಂಡಿದ್ದಾರೆ. ಸೊ ಹಾಗಾಗಿ ಅದನ್ನ ಈಗ ಸಿದ್ದರಾಮಯ್ಯನವರು ಮನವಿ ಮಾಡಿಕೊಟ್ರು. ಮೊದಲೇ ವಿರೋಧ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ಸುಮ್ಮನೆ ಇರ್ತಾ ಇದ್ರಾ? ಆ ನಿರ್ಣಯವನ್ನು ತೆಗೆದುಕೊಳ್ಳೋದೇ ಇತ್ತು. ನಿರ್ಣಯ ತಗೊಂಡಿದ್ದಾರೆ, ಕಳಿಸ್ಕೊಡ್ತಾರೆ. ಏನು ಸರ್ಪ್ರೈಸಿಂಗ್ ಆಗಿ ಏನಿಲ್ಲ ಇದು. ಕಾರಣ ಮುಂಚೆನೇ ಹೇಳಿದ್ರು ನಾವು ತಗೊಳ್ತೀವಿ ಅಂತೇಳಿ. ಅವರಿಗೆ ಬಹುಮತ ಇರಬೇಕಾದಂಥ ಸಂದರ್ಭದಲ್ಲಿ ಯಾರೇನು ಮಾಡ್ಕೊಳ್ಳೋಕ್ಕಾಗತ್ತೆ? ಆ ನಿರ್ಣಯವನ್ನು ಅವ್ರು ತಗೊಂಡಿದ್ದಾರೆ. ಕೇಂದ್ರಕ್ಕೆ ಕಳಿಸ್ತಾರೆ, ರಾಷ್ಟ್ರಪತಿ ಕಳಿಸ್ತಾರೆ. ಅವಾಗ ಏನು ಮಾಡ್ತಾರೆ ಅನ್ನುವಂಥದ್ದು ನೋಡಬೇಕಾಗಿದೆ. ಕೇಂದ್ರದಲ್ಲಿ ಎಷ್ಟು ರಾಜ್ಯಗಳಿಂದ ಅಲ್ಲಿಗೆ ಹೋಗುತ್ತೆ ಅನ್ನುವಂಥದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಈಗ ರಾಜ್ಯ ಸರ್ಕಾರ ತನ್ನ ನಿಲುವನ್ನು ತೆಗೆದುಕೊಂಡಿದೆ. ವಿಬಿಜಿ ರಾಮ್ಜಿ ಕಾಯ್ದೆಯ ವಿರುದ್ಧವಾಗಿ ಈಗ ನಿರ್ಣಯವನ್ನು ತೆಗೆದುಕೊಂಡು ರಾಷ್ಟ್ರಪತಿ ಮತ್ತು ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿ ಕೊಡ್ತಾರೆ ತಮ್ಮ ನಿರ್ಣಯವನ್ನು. ಸೊ ವಿಪಕ್ಷಗಳು ಇದರಲ್ಲಿಲ್ಲ, ಅವರು ಸಭಾತ್ಯಾಗ ಮಾಡಿ ಆಚೆ ಹೋಗಿದ್ದಾರೆ. ಅವರು ಹೋದ ನಂತರ ಪಾಸ್ ಮಾಡಿಕೊಂಡಿದ್ದಾರೆ. ಕಾರಣ ಬಹುಮತ ಇದೆ. ಹಾಗಾಗಿ ಆ ನಿರ್ಣಯವನ್ನು ಅವರು ಅಂಗೀಕಾರವನ್ನು ಮಾಡಿಕೊಂಡಿದ್ದಾರೆ. ಕೇಂದ್ರದಲ್ಲಿ ಕಾಂಗ್ರೆಸ್ನವರು ಇನ್ನುಳಿದಂಥ ಪಕ್ಷಗಳು ಆಚೆ ಹೋದರೂ ಕೂಡ ಅವ್ರಿಗೆ ಬಹುಮತ ಇದೆ. ಸೊ ಹಾಗಾಗಿ BJPಯಲ್ಲಿ ತೆಗೆದುಕೊಳ್ಳುತ್ತೆ. ಇಲ್ಲೂ ಕೂಡ ಅಷ್ಟೇ, ಇಲ್ಲಿ ಬಹುಮತ ಇರೋದ್ರಿಂದ ಇವರು ತಗೊಳ್ತಾರೆ. ಸೊ ಈಗ ನಿರ್ಣಯ ಅಂತೂ ತಗೊಂಡಾಗಿದೆ, ಅಂಗೀಕಾರ ಕೂಡ ಮಾಡಿಕೊಂಡಿದ್ದಾರೆ. ಕಳುಹಿಸಿಕೊಡೋದು ಒಂದು ಮಾತ್ರ ಬಾಕಿ ಇದೆ. ಸೊ ನಾಳೆ ರಾಷ್ಟ್ರಪತಿ ಮತ್ತು ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿಕೊಡ್ತಾರೆ. ಕಾಯ್ದೆಯ ಪ್ರತಿಯನ್ನು ಹರಿದು ವಿಪಕ್ಷಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇವತ್ತು. ಅದರ ಬಗ್ಗೆ ಮಾತಿಗೆ ಅದಕ್ಕೆ ಮುಂದಾದರು. ಆ ಸಂದರ್ಭದಲ್ಲಿ ಅನೇಕ ರೀತಿಯಾದಂಥ ವಾಗ್ವಾದಗಳಾಯಿತು. ಅಲ್ಲಿ ಚರ್ಚೆಗಿಂತಲೂ ಕೂಡ ಬೇರೆ ಬೇರೆ ವಿಚಾರಗಳೇ ಬಂದವು. ಅಲ್ಲಿ BJP ಮತ್ತು JDS ಎರಡೂ ಕೂಡ ಪಟ್ಟಿಡ್ಕೊಂಡು ನಿಂತಿದ್ದು ಅಬಕಾರಿ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ. ಆ್ಯಕ್ಚುಲಿ ಇವತ್ತು ಚರ್ಚೆ ಆಗಬೇಕಾಗಿದ್ದು ವಿಬಿಜಿ ರಾಮ್ಜಿಯ ವಿಚಾರದಲ್ಲಿ ಚರ್ಚೆ ಆಗಬೇಕಾಗಿತ್ತು. ನಾವು ಇದನ್ನು ವಿರೋಧಿಸಿ ಈ ಅಕ್ರಮ ಈ ದರ ನಿರ್ಣಯವನ್ನು ವಿರೋಧಿಸಿ ನಾವು ವಾಕೌಟ್ ಮಾಡ್ತಾ ಇದ್ದೇವೆ. ಈ ದರ ನಿರ್ಣಯವನ್ನು ವಿರೋಧಿಸಿ ನಾವು ವಾಕೌಟ್ ಮಾಡ್ತಾ ಇದ್ದೇವೆ. ನಾವು ಇದನ್ನು ವಿರೋಧಿಸಿ ಈ ಅಕ್ರಮ ಈ ದರ ನಿರ್ಣಯವನ್ನು ವಿರೋಧಿಸಿ ನಾವು ವಾಕೌಟ್ ಮಾಡ್ತಾ ಇದ್ದೇವೆ. ನಾವು ಇದನ್ನು ವಿರೋಧಿಸಿ ಈ ಅಕ್ರಮ ಈ ದರ ನಿರ್ಣಯವನ್ನು ವಿರೋಧಿಸಿ ನಾವು ವಾಕೌಟ್ ಮಾಡ್ತಾ ಇದ್ದೇವೆ. ನಾವು ಇದನ್ನು ವಿರೋಧಿಸಿ ಈ ಅಕ್ರಮ ಈ ದರ ನಿರ್ಣಯವನ್ನು ವಿರೋಧಿಸಿ ನಾವು ವಾಕೌಟ್. ಸೊ ವಿಬಿಜಿ ರಾಮ್ಜಿ ವಿರುದ್ಧ ನಿರ್ಣಯವನ್ನ ರಾಜ್ಯ ಸರ್ಕಾರ ಅಂಗೀಕಾರಗೊಳಿಸಿದೆ. ಅದಕ್ಕಿಂತಲೂ ಮುಂಚಿತವಾಗಿಯೇ BJP ವಿಪಕ್ಷಗಳು, ಅಲ್ಲಿ ವಿರೋಧ ಪಕ್ಷಗಳು ಆ ಪ್ರತಿಯನ್ನು ರಾಜ್ಯ ಸರ್ಕಾರ ಏನು ಅದನ್ನು ವಿರೋಧ ಮಾಡ್ತಾ ಇದೆ, ಅದರ ನಿರ್ಣಯವನ್ನೇನು ಪತ್ರ ರೆಡಿ ಮಾಡಿದರು ಅದನ್ನು ಹರಿದು ಹಾಕಿ ಅಲ್ಲಿಂದ ಆಚೆ ಹೋದರು. ಸಭಾತ್ಯಾಗ ಮಾಡಿಕೊಂಡು ಆಚೆ ಹೋದರು. ಈ ನಿಟ್ಟಲ್ಲಿ ಈಗ ಸರ್ಕಾರ ಏನೋ ಅವ್ರು ಹೋದ ನಂತರವೂ ಕೂಡ ಅಂಗೀಕಾರವನ್ನು ಮಾಡಿಕೊಂಡಿದೆ. ಈಗ ರಾಷ್ಟ್ರಪತಿ ಮತ್ತು ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿಕೊಡುವಂಥ ಕೆಲಸವನ್ನು ಈಗ ನಾಳೆ ಮಾಡ್ತಾರೆ. ಇವತ್ತು ನಿರ್ಣಯವನ್ನು ತೆಗೆದುಕೊಂಡಾಗಿದೆ, ಅಂಗೀಕಾರವೂ ಕೂಡ ಆಗಿದೆ. ವಿಬಿಜಿ ರಾಮ್ಜಿ ವಿರುದ್ಧ ನಿರ್ಣಯ ಅಂಗೀಕಾರ ಆಗಿದೆ. ಆದರೆ ವಿರೋಧ ಮಾಡ್ತಾ ಇದ್ದೀವಿ ನಾವು ಇದಕ್ಕೆ ಅಂತ ಹೇಳ್ಬಿಟ್ಟು ಅಶೋಕ್ ಅವರು ಆಚೆ ಹೋದರು.